ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗಾಗಿ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ. ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಇದೀಗ ರಾಷ್ಟ್ರೀಯ ಇ-ವಿಧಾನ ಅಪ್ಲಿಕೇಶನ್ ಯೋಜನೆಯನ್ನು ಅಳವಡಿಸಿಕೊಳ್ಳಬೇಕೆ ಅಥವಾ ಸ್ವಂತ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಬೇಕೆ ಎನ್ನುವ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಎರಡೂ ಮಾದರಿಗಳ ವೆಚ್ಚ, ಅನುಕೂಲ ಹಾಗೂ ಅನಾನುಕೂಲ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಎಂದರು. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಇ-ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ಧಗೊಂಡಿದೆ ಎಂದರು. ವಿಧಾನಮಂಡಲ ಡಿಜಿಟಲೀಕರಣಗೊಳ್ಳುವುದರಿಂದ ಇನ್ನಿತರ ಆಡಳಿತ ವೆಚ್ಚಗಳು ಗಣನೀಯವಾಗಿ ಉಳಿಕೆಯಾಗಲಿವೆ. ಜೊತೆಗೆ ಶಾಸಕರ ಹಾಜರಾತಿ ವ್ಯವಸ್ಥೆಗೂ ಹೊಸ ಬದಲಾವಣೆ ತರಲಾಗಿದೆ. ನಿಗದಿತ ಆಸನಗಳಲ್ಲಿ ಸದಸ್ಯರು ಕುಳಿತರಷ್ಟೇ ಅವರ ಮೊಬೈಲ್ ಆಧಾರಿತ ಡಿಜಿಟಲ್ ಹಾಜರಾತಿ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಹೇಳಿದರು. ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಸರ್ಕಾರ ಲಿಸ್ಲೇಚರ್, ಅದು ನಮ್ಮ ವಿಧಾನಮಂಡಲದಲ್ಲಿ ಲಿಸ್ಲೇಚರ್ ಒಂದು MOU ಸೈನ್ ಮಾಡಿದ್ದೀವಿ. ಇವತ್ತು ವಿಧಾನಮಂಡಲವನ್ನು ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಲಿಕ್ಕೆ ಇವತ್ತು ಕ್ರಮ ಕೈಗೊಳ್ಳಲಾಗುವುದು. ಪೇಪರ್ಲೆಸ್ ಇವತ್ತು ಕಾಗದರಹಿತವಾದ ಲಿಸ್ಲೇಚರ್ನ ಮಾಡೋ ಕಾರಣ ನಮಗೆ ಅದು ಏನು ಇವತ್ತು ನಾವು ಖರ್ಚು ಮಾಡ್ತೇವೆ ಅದು ಒಂದೇ ವರ್ಷ ನಮಗೆ ಉಳಿತಾಯ ಆಗುವಂಥ ಕೆಲಸ ಕೂಡ ಆಗ್ತದೆ. ವಿಧಾನ ಪರಿಷತ್ ಇದು ಬೆಂಗಳೂರು ಮತ್ತು ಬೆಲ್ಗಾಂ ಸೇರಿಸಿ 52 ಕೋಟಿ ರೂಪಾಯಿಗೆ ಇವತ್ತು ಅದನ್ನು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ವಿಧಾನಸಭಾ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಸಾಂವಿಧಾನಿಕ ಹುದ್ದೆ ನೆರವಾಗಲಿದೆ. ಸಚಿವರಾದರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬಹುದು ಎಂದು ತಿಳಿಸಿದರು. ನಮ್ಮದೇ ಅನುಷ್ಠಾನ ಮಾಡಲಿಕ್ಕೆ ಆಗಿ ಜನರಿಗೆ ಬೇಕಾದ ಕೆಲಸ ಮಾಡಲಿಕ್ಕೆ ಆಗ್ತದೆ. ಸ್ಪೀಕರ್ ಆಗಿದ್ದರೆ ಶಾಸಕರಿಗೆ ಬೇಕಾಗುವಂಥ ಕೆಲಸಗಳು ಮಾಡಲಿಕ್ಕೆ ಫಾರ್ ದಿ ಅಸೆಂಬ್ಲಿ ಆ್ಯಂಡ್ ಟು ದಿ ಲಿಸ್ಲೇಚರ್ ನಮ್ಮ ಪವರ್ ಅಲ್ಲಿಗೆ ಲಿಮಿಟ್ ಇರ್ತದೆ. ಇದರ ಸಬ್ಜೆಕ್ಟೇ ಬರುವುದಿಲ್ಲ ಸ್ಪೀಕರ್ ಇದ್ದಾಗ. ಅದು ಹೇಳಿದೆ ಅಲ್ಲ, ಸ್ಪೀಕರ್ ಆದ ವಿದಿನ್ ದಿ ಹೌಸ್ ಲಿಸ್ಲೇಚರ್ಗೆ ಸಂಬಂಧಪಟ್ಟಾಗೆ ಮತ್ತು ಸದಸ್ಯರ ಹಿತರಕ್ಷಣೆಗೋಸ್ಕರ ನಮ್ಮ ಕೆಲಸ ಮಾಡಲಿಕ್ಕೆ, ಯೋಜನೆ ರೂಪಿಸಿಕೊಳ್ಳಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು ಗೌರವಿತವಾದ ಒಂದು ಸಂವಿಧಾನಬದ್ಧ ಸ್ಥಾನ, ಅದೊಂದು ವಿಶೇಷ ಗೌರವ ಇದೆ.